ಮೋಹಿತ್ ಮತ್ತೆ ಸನ್ನಿಧಿ ಮನೆಯವ್ರ ಇಚ್ಛೆಗೆ ವಿರೋಧವಾಗಿ ಮದುವೆ ಆಗ್ತಾರೆ. ಅದರಿಂದನೇ ಮಗ ಸೊಸೆ ಇಬ್ರು ಕಂಡ್ರೆ ಮನೇಲಿ ದೇವಕಿ ಮತ್ತೆ ರಂಗನಾಥ್ಗೆ ಸ್ವಲ್ಪನೂ ಆಗ್ತಾ ಇರಲ್ಲ. ಇವಾಗ ಜೊತೆಗೆ ರಾಧಿಕಾ ಬೇರೆ ಸೇರ್ಕೊಂಡಿದ್ದಾಳೆ. ಮನೆಯವ್ರ ಜೊತೆಗೆ ಮಿಂಗಲ್ ಆಗ್ಬೇಕು, ಅವ್ರನ್ನ ತನ್ನ ಸ್ವಂತದವ್ರ ಹಾಗೆ ನೋಡ್ಕೋಬೇಕು ಅನ್ನೋ ಸನ್ನಿಧಿ ಪ್ರಯತ್ನ ವ್ಯರ್ಥ ಆಗತ್ತೆ. ಯಾರು ಸರಿಯಾಗಿ ಅವಳ ಹತ್ರ ಮಾತು ಕೂಡ ಆಡ್ತಾ ಇರಲ್ಲ. ಜೊತೆಗೆ ರಾಧಿಕಾ ತುಂಬಾನೇ ಅವಮಾನ ಕೂಡ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಅವಳಿಗೆ ಸಹಿಸ್ಕೊಳ್ಳೋದಕ್ಕಾಗ್ದೇನೆ ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ. ತಾನು ಇಲ್ಲೇ ಇದ್ರೆ ಮನೆಯವ್ರ ನೆಮ್ಮದಿ ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದಾಳೆ. ಮುಂದೆ ಏನಾಗತ್ತೆ? ನಿಜವಾಗ್ಲೂ ಮೋಹಿತ್ನ ಬಿಟ್ಟು ಸನ್ನಿಧಿ ದೂರ ಆಗ್ತಾಳ ಅಥವಾ ದೇವಕಿ ರಂಗನಾಥ್ ಮಗ ಸೊಸೆನ ಒಪ್ಕೋತಾರ? ಏನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅರೆ ಸನ್ನಿಧಿ, ಇದೇನಮ್ಮ ಇದು? ಗಂಡ ಹೆಂಡತಿ ಇಬ್ರು ಲಗೇಜ್ ಇಟ್ಕೊಂಡಿದ್ರಾ? ಎಲ್ಗಾದ್ರೂ ಹೊರಟಿದ್ದೀರಾ? ಹೌದು ಬಾವ, ಅದು ನಾನು ಇಲ್ಲಿಗೆ ಬಂದಾಗಿಂದನೂ ನಿಮ್ದೆಲ್ಲರ ನೆಮ್ಮದಿನೂ ಹಾಳಾಗಿದೆ. ಹಾಗಾಗಿ ನಾನು ಬೇರೆ ರೂಮ್ ಮಾಡಿಕೊಂಡು ಬೇರೆ ಕಡೆ ಇರೋಣ ಅಂದ್ಕೊಂಡಿದ್ದೀನಿ. ಒಳ್ಳೇದಾಯ್ತು, ಇನ್ಮೇಲೆ ನಾವಾದರೂ ನೆಮ್ಮದಿಯಾಗಿರ್ಬೋದು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಮೋಹಿತ್, ಇದೇನೋ ಇದು? ನಿನ್ನ ಹೆಂಡತಿ ಹೀಗೆ ಹೇಳ್ತಿದ್ದಾಳೆ, ನೀನಾದರೂ ಹೇಳು. ಮನೆ ಅಂದಾಗ ಒಂದು ಮಾತು ಬರುತ್ತೆ ಹೋಗುತ್ತೆ. ಮನೆ ಸೊಸೆ ಮನೆ ಬಿಟ್ಟು ಹೋಗೋದು ಎಷ್ಟು ಸರಿ ಹೇಳು? ಇಲ್ಲ ಅಣ್ಣ, ಮನೆ ಸೊಸೆ ಮಾತ್ರ ಹೋಗ್ತಾ ಇಲ್ಲ, ಮನೆ ಸೊಸೆ ಜೊತೆ ಮನೆ ಮಗನೂ ಹೋಗ್ತಾ ಇದ್ದೀನಿ. ಮೋಹಿತ್, ಇದೇನು ಮಾತಾಡ್ತಿದ್ದೀರಾ ನೀವು? ನೀವು ಬರೋದೇನು ಬೇಡ, ನಾನು ಹೋಗ್ತೀನಿ. ನನ್ನ ಜೀವನನ ನನಗೆ ನೋಡ್ಕೊಳ್ಳೋದಕ್ಕೆ ಗೊತ್ತು. ನೀವು ಅಪ್ಪ ಅಮ್ಮನ ಜೊತೆ ಆರಾಮಾಗಿರಿ, ನನ್ನ ಮಾತು ಕೇಳಿ. ಆಗಲ್ಲ ಸನ್ನಿಧಿ, ನಾನು ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು ಜೀವನ ಪೂರ್ತಿ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ. ಅದು ಬಿಟ್ಟು ನೀನು ಸಂಕಟದಲ್ಲಿ ಕಷ್ಟದಲ್ಲಿರುವಾಗ ನಿನ್ನ ಪಾಡಿಗೆ ಬಿಟ್ಟು ನಾನು ನನ್ನ ಸುಖದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಲ್ಲ. ನೋಡಿ, ಇನ್ಮೇಲೆ ನಾನು ನನ್ನ ಹೆಂಡತಿ ಈ ಮನೇಲೇ ಇರಲ್ಲ. ನಮಗೆ ಬರಬೇಕು ಅನ್ನಿಸ್ದಾಗ, ನಿಮ್ಮನ್ನು ನೋಡಬೇಕು ಅನ್ನಿಸ್ದಾಗ ಬಂದು ಹೋಗ್ತೀವಿ. ನಿಮಗೆ ದಿನ ಬೆಳಗಾದ್ರೆ ನಮ್ಮ ಮುಖ ತೋರಿಸಿ ನಿಮ್ಮ ನೆಮ್ಮದಿನೂ ಹಾಳು ಮಾಡಲ್ಲ. ಇನ್ಮೇಲೆ ಎಲ್ಲರೂ ಆರಾಮಾಗಿ ಖುಷಿಯಾಗಿರಿ. ನಾವಿನ್ನು ಹೊರಡ್ತೀವಿ. ಲೋ ಮೋಹಿತ್, ಏನೋ ಮಾತಾಡ್ತಿದ್ಯಾ? ಗಂಡ ಹೆಂಡತಿ ಇಬ್ರು ಯಾಕೆ ಈ ಥರ ನಿರ್ಧಾರ ಮಾಡ್ತಿದ್ರಾ? ನೋಡು, ಹೀಗೆಲ್ಲ ನಿರ್ಧಾರ ಮಾಡೋದು ಸರಿಯಲ್ಲ. ಇದು ನಿನ್ನ ಮನೆ ಕಣೋ. ಅಯ್ಯೋ ಹೋಗ್ಲಿ ಬಿಡು ರಜತ್. ಇವನೇನು ನಮ್ಮ ಬಗ್ಗೆ ಯಾವಾಗ ತಾನೇ ಯೋಚನೆ ಮಾಡಿದಾನೆ? ಮೊದಲು ಕೂಡ ಹುಡುಗಿ ಬಿಟ್ಟೋಗ್ತಾಳೆ, ಹುಡುಗಿ ಜೀವನ ಹಾಳಾಗತ್ತೆ ಅಂತ ಅವಳನ್ನ ಮದ್ವೆ ಹಾಕೊಂಡು ಬಂದ. ಅವಾಗ ನಾವು ಎಷ್ಟೆಲ್ಲ ಹೇಳಿದ್ವಿ, ಬೇಡ ಈ ಮದ್ವೆ ನಮ್ಗಿಷ್ಟ ಇಲ್ಲ ಅಂತ. ಅವಾಗ ನಮ್ಮ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದಾನ? ಇವಾಗ್ಲೂ ಅಷ್ಟೇ, ತನ್ನ ಹೆಂಡತಿಗೆ ಮೋಸ ಆಗ್ಬಾರ್ದು, ತಾನು ಪ್ರೀತಿ ಮಾಡಿ ಮದ್ವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಹೆಂಡತಿ ಖುಷಿ ಮಾತ್ರ ನೋಡ್ತಾ ಇದ್ದಾನೆ ಹೊರತು ತಾಯಿ ತಂದೆ ನಾನು ಹೀಗೆ ಸಡನ್ ಆಗಿ ಮನೆ ಬಿಟ್ಟು ಹೋದ್ರೆ ಏನ್ ಅನ್ಕೋತಾರೆ, ಬೇಜಾರು ಮಾಡ್ಕೋತಾರೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಇಂಥ ಮಗ ನಮ್ ಜೊತೆಗಿರೋದಕ್ಕಿಂತ ಹೊರಗಡೆ ಇರೋದೇ ಒಳ್ಳೇದು. ಅವರಿಬ್ರನ್ನ ಮೊದಲು ಇಲ್ಲಿಂದ ಹೊರಡೋದಕ್ಕೆ ಹೇಳು. ಮನೆಯವರಿಂದ ಹೆಂಡತಿಗೆ ಹೆಂಡತಿ ಮನಸ್ಸಿಗೆ ನೋವಾಗ್ತಿದೆ ಅಂತ ಗೊತ್ತಾದ್ಮೇಲೆ ಮೋಹಿತ್ ತನ್ನ ಹೆಂಡತಿನ ಕರ್ಕೊಂಡು ಆ ಮನೆ ಬಿಟ್ಟು ಹೋಗ್ತಾನೆ. ವಾವ್, ಏನಾದ್ರೂ ಆಗೋಗ್ಲಿ, ಮೋಹಿತ್ ಮತ್ತೆ ಸನ್ನಿಧಿ ಮನೆ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು. ಇವಾಗ ಇರೋ ಬರೋ ಆಸ್ತಿಗೆಲ್ಲ ನನ್ನ ಗಂಡನೇ ಒಡೆಯ ಆಗ್ತಾನೆ. ಅವರು ಇದ್ದಿದ್ರೆ ಅವರಿಗೂ ಪಾಲ್ ಕೊಡ್ಬೇಕಿತ್ತು. ಅದು ಒಂದು ತಪ್ಪು. ಹೋಗೋಕ್ಕಿಂತ ಮೊದಲು ಅವರು ಆಸ್ತಿ ಭಾಗ ಮಾಡಿ ಅಂತಾನೂ ಹೇಳಲಿಲ್ಲ. ಹೀಗೆ ದಿನಗಳು ಕಳೆಯುತ್ತೆ. ಮೋಹಿತ್ ಮತ್ತೆ ಸನ್ನಿಧಿ ಮನೆಯವ್ರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಬೇರೆ ಮನೆ ಮಾಡಿದ್ಮೇಲೆ ಅಪರೂಪಕ್ಕೆ ಮನೇಲಿ ಏನಾದರೂ ಪೂಜೆ ಪುನಸ್ಕಾರ ಇದ್ರೆ ಮಾತ್ರ ಬಂದು ಹೋಗ್ತಾ ಇರ್ತಾರೆ. ಸನ್ನಿಧಿ, ಇವಾಗ ಬಂದೇನಮ್ಮ? ಹೇಗಿದ್ಯಾ? ಆರಾಮಿದ್ಯಾ? ಮಕ್ಕಳೆಲ್ಲ ಹೇಗಿದ್ದಾರೆ? ಹಾ ಆಂಟಿ, ನಮ್ಮನೇಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಅಂಕಲ್ ಬಂದಿಲ್ವಾ? ಅಯ್ಯೋ, ಅವರಿಗೇನಮ್ಮ, ಅವ್ರು ಚೆನ್ನಾಗೆ ಆರಾಮಾಗೆ ಇರ್ತಾರೆ. ಹೇಗೂ ಮನೆಗೆ ನೆಂಟರು ಬಂದಾಗೆ ಅಪರೂಪಕ್ಕೆ ಯಾವಾಗಾರು ಬರ್ತಾರೆ. ಇಲ್ಲಿ ಅಡುಗೆ ಮಾಡಿದ್ರೆ ಊಟ ಮಾಡ್ಕೋತಾರೆ, ಹೋಗ್ತಾರೆ. ಇಲ್ಲಿ ಏನೇ ಆದ್ರೂ ಏನೇ ಹೋದ್ರು ನಾನ್ ತಾನೇ ನೋಡ್ಬೇಕು. ಕತ್ತೆ ದುಡ್ಡಂಗೆ ಮೂರೊತ್ತು ನಾನ್ ತಾನೇ ಇಲ್ಲಿ ಕೆಲಸ ಮಾಡೋದು. ನನಗೆ ಕೇಳ್ಬೇಕು, ಅದನ್ನ ಬಿಟ್ಟು ನೀನ್ ಹೋಗಿ ಹೋಗಿ ಅವ್ರನ್ನ ಕೇಳ್ತಿದ್ಯಾ? ರಾಧಿಕಾ, ಅದೇನ್ ಮಾತು ಅಂತ ಆಡ್ತಿದ್ಯಾ ನೀನು? ಅಲ್ಲ, ಮನೆಗೆ ಬಂದಿರೋ ನೆಂಟ್ರ ಬಗ್ಗೆ ಹೀಗೆಲ್ಲ ಮಾತಾಡದ? ಅಯ್ಯೋ, ನಾನು ಹೇಳಿದ್ರಲ್ಲಿ ತಪ್ಪೇನಿದ್ಯಮ್ಮ? ಸಾಕು, ಸುಮ್ಮನೆ ಇರ್ತೀಯಾ? ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಡ ನೀನು. ಈ ಮನೇಲಿ ಕೆಲಸ ಎಲ್ಲ ಮಾಡ್ಬೇಕಾಗತ್ತೆ ಅಂತಾನೆ ಗಂಡನ್ ಕರ್ಕೊಂಡು ನಿಧಾನ ಮನೆ ಬಿಟ್ಟು ಬೇರೆ ಮನೆ ಮಾಡಿದ್ರು. ಹೇಗೂ ಇವಾಗ ಗಂಡ ಹೆಂಡತಿ ಆರಾಮಾಗಿದ್ದಾರೆ. ಇಲ್ಲಿ ಅತ್ತೆ ಮಾವ ಅಂತ ಮನೆಯವರೆಲ್ಲ ಸೇವೆ ಮಾಡ್ಕೊಂಡು ನಾನ್ ತಾನೇ ಸಾಯ್ತಿರೋದು. ಅದು ಅಲ್ದೇನೆ
ಜೊತೆಗೆ ವಾರ ವಾರಕ್ಕೂ ಅದು ಇದು ಅಂತ ಪೂಜೆ ಪುನಸ್ಕಾರ ಇವ್ರು ಮಾಡ್ತಾ ಇರ್ತಾರೆ. ನಾನಿಲ್ಲಿ ಕತ್ತೆ ದುಡ್ದಂಗ್ ದುಡಿತಾ ಇರ್ಬೇಕು. ಇವರೆಲ್ಲ ನೆಂಟ್ರು ಬಂದಂಗ್ ಬರ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡ್ಕೋತಾರೆ, ಹಾಗೆ ಹೋಗ್ತಾರೆ. ಒಂದ್ ಪಾತ್ರೆನೂ ತೊಳ್ಕೊಡಲ್ಲ, ಎಲ್ಲಾನು ನಾನೇ ಮಾಡಿ ಸಾಯ್ಬೇಕು. ಅಮ್ಮ ಸನ್ನಿಧಿ, ಅವಳ ಮಾತಿಗೆಲ್ಲ ನೀನ್ ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ಏನೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ. ಅಪರೂಪಕ್ಕೆ ಸನ್ನಿಧಿ ಮತ್ತೆ ಮೋಹಿತ್ ತಮ್ಮ ಮನೆಗೆ ಹೋದಾಗ್ಲೂ ರಾಧಿಕಾ ತನಗೆ ಮನ್ಸಿಗೆ ಬಂದಾಗ ಮಾತಾಡಿ ಅವ್ರ ಮನ್ಸು ನೋಯಿಸ್ತಾ ಇರ್ತಾಳೆ. ಹಾಗಾಗಿ ಇಷ್ಟೆಲ್ಲ ಆದ್ಮೇಲೆ ಸನ್ನಿಧಿ ಅಲ್ಲಿಗೆ ಹೋಗೋದನ್ನೇ ಬಿಟ್ಬಿಡ್ತಾಳೆ. ಯಾಕ್ರಿ ಯಾಕ್ರಿ ಒಂಥರ ಇದ್ದೀರಾ? ಏನಾಯ್ತ್ರಿ? ಅದೇನು ಅಂತ ಹೇಳಲೆ, ಮಕ್ಕಳಿಬ್ರು ಒಬ್ಬ ನಮ್ಮ ಇಷ್ಟಕ್ಕೆ ಮದುವೆ ಆದರೂ ಇನ್ನೊಬ್ಬ ಅವನ ಇಷ್ಟಕ್ಕೆ ಮದುವೆ ಆಗಿದ್ರು ಇಬ್ಬರು ನಮ್ಮ ಮಕ್ಕಳೇ ಅಲ್ವಾ. ಅವರು ಮನೆಯವರೆಲ್ಲ ಮಕ್ಕಳಿಬ್ರಿಗೂ ಆಸ್ತಿ ಪಾಲು ಮಾಡ್ದೇನೆ ಕಿರಿಮಗ ಬೀದಿಲಿ ಬದುಕ್ತಿದ್ದಾನೆ, ಹಿರಿಮಗ ಆಸ್ತಿನೆಲ್ಲ ಇಟ್ಕೊಂಡಿದ್ದಾನೆ. ದೇವಕಿ ಮತ್ತು ರಂಗನಾಥ್ ಹಾಗೆ ಸುಮ್ಮನೆ ಇದ್ದಾರೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಕಣೆ. ಅಯ್ಯೋ, ಹಾಗಂತ ನಾವೇನ್ರಿ ಮಾಡೋದಕ್ಕಾಗತ್ತೆ? ನಾವು ಎಷ್ಟೇ ಹೇಳಿದ್ರು ನಮ್ಮ ಮಾತು ಕೇಳ್ದೇನೆ ಮದುವೆ ಆಗಿ ಹೆಂಡತಿ ಜೊತೆ ಹೋಗಿದ್ದವನು. ಅವನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಾಗ ನಾವ್ಯಾಕೆ ಅಷ್ಟೆಲ್ಲ ಯೋಚನೆ ಮಾಡ್ಬೇಕು ಹೇಳಿ? ಊರವ್ರ ಮಾತಿಗೆಲ್ಲ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ? ದೇವಕಿ ಅವನಿಷ್ಟಕ್ಕೆ ಮದುವೆ ಆದ ಸರಿ, ಹಾಗಂತ ಅವನನ್ನು ಹಾಗೆ ಬಿಟ್ಬಿಡೋದಕ್ಕಾಗತ್ತಾ ಹೇಳು? ಅವನು ನಮ್ಮ ಮಗನೇ ಅಲ್ವೇನೆ. ಓಹೋ, ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಮಗನಿಗೆ ಆಸ್ತಿ ಪಾಲ್ ಮಾಡಿ ಕೊಡ್ಬೇಕಾಗಿದೆ ಅನ್ಸುತ್ತೆ. ಅದಕ್ಕೆ ಆಸ್ತಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮನೇಲಿ ದಿನ ಬೆಳಗಾದ್ರೆ ಸಾಕು ಅವ್ರ ಪೋತಿ ಮಾಡ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ಈ ಮನೆ ಕಸ ಮುಸುರೆ ಎಲ್ಲ ತಿಕ್ಕೊಂಡು ಬದುಕ್ತಾ ಇರೋದು ನಾನು ನನ್ ಗಂಡ. ಆದ್ರೆ ಇವ್ರಿಗೆ ಇವ್ರು ಬೇಡ ಅಂತ ಬಿಟ್ಟೋಗಿರೋ ಇವ್ರ ಮಗ ಸೊಸೆನೆ ಮುಖ್ಯ ಅನ್ಸತ್ತೆ. ಅದಕ್ಕೆ ಅವನ ಬಗ್ಗೆ ಯೋಚನೆ ಮಾಡಿ ಅವನ್ ಹಾಳಾಗ್ತಿದಾನಲ್ಲ ಅಂತ ಅವನಿಗೆ ಆಸ್ತಿ ಪಾಲ್ ಮಾಡ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ನಾವಿಲ್ಲಿ ಈ ಮನೆಗೋಸ್ಕರ ಇಷ್ಟೆಲ್ಲ ದುಡಿತಾ ಇದೀವಿ, ನನ್ ಗಂಡ ಅಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾನೆ. ಇವರಿಬ್ರಿಗೆ ನಮ್ಮಿಬ್ರ ಬಗ್ಗೆ ಯೋಚನೆನೇ ಇಲ್ಲ. ದೇವಕಿ ಮತ್ತೆ ರಂಗನಾಥ್ ಬರೀ ಆಸ್ತಿ ವಿಚಾರಕ್ಕೆ ಮೋಹಿತ್ನ ಇನ್ವಾಲ್ವ್ ಮಾಡಿದ್ದಕ್ಕೇನೆ ರಾಧಿಕನಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಅರೆ ಯಾಕೆ ರಾಧಿಕಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತೆ? ಅಮ್ಮ ಏನಾದರೂ ಹೇಳಿದ್ಲಾ? ಹೇಗೂ ಮೋಹಿತ್ ಮತ್ತೆ ಸನ್ನಿಧಿ ಕಂಡ್ರೆ ಅತ್ತೆ ಮಾವಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಊರವ್ರ ಮಾತು ಕೇಳ್ಕೊಂಡು ಆಸ್ತಿ ಭಾಗ ಮಾಡಬೇಕು ಅಂದ್ಕೊಂಡಿದ್ದಾರೆ. ಯಾವುದಕ್ಕೂ ನನ್ನ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳಿ ಈ ಆಸ್ತಿನ ಭಾಗ ಮಾಡದೇ ಇರೋ ಥರ ನೋಡ್ಕೋಬೇಕು. ಹೇಗೂ ಅವರೇನು ಇವ್ರಿಗೋಸ್ಕರ ಸೌದ್ಕೊಂಡಿದ್ದು ಅಲ್ಲೇ ಇದೆ. ಯಾಕೆ ನಾವು ದುಡ್ದಿದ್ದೆಲ್ಲ ಅವ್ರಿಗೆ ಕೊಡಬೇಕು? ರಾಧಿಕಾ ಏನೇ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ನಾನು ಏನು ಅಂತ ಹೇಳಿ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕು ನಿಮಗೆ. ನೀವೇನೋ ಅಪ್ಪ ಅಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ನೋಡ್ಕೋತಾ ಇದ್ದೀರಾ. ನಿಮ್ಮ ತಮ್ಮನೋ ಅವ್ನ ಹೆಂಡತಿನೇ ಮುಖ್ಯ ಅಂತ ಹೆಂಡತಿ ಸರ್ಗಿಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋದ. ಅವನ ಪಾಡಿಗೆ ಅವ್ನು ನೆಮ್ಮದಿಯಾಗಿದ್ದಾನೆ. ಅಪ್ಪ ಅಮ್ಮಂಗೆ ಕಷ್ಟ ಆದರೂ ಸುಖ ಆದರೂ ಅವನೇನು ಬಂದು ನೋಡ್ತಾ ಇಲ್ಲ. ಆದರೆ ನಿಮ್ಮಪ್ಪ ಅಮ್ಮ ಊರವ್ರ ಮಾತೆಲ್ಲ ಕೇಳ್ಕೊಂಡು ಅವನಿಗೆ ಆಸ್ತಿ ಪಾಲ್ ಕೊಡಬೇಕು ಅಂದ್ಕೊಂಡಿದ್ದಾರೆ. ಓ ಹೌದಾ, ಇರಲಿ ಬಿಡೆ, ಅವನು ನನ್ನ ತಮ್ಮನೇ ತಾನೇ. ಅಪ್ಪ ಅಮ್ಮಂಗೆ ಅವನು ಮಗನೇ. ಪಾಪ ಅವನಿಗೆ ಕೊಡೋದ್ರಲ್ಲಿ ಏನು ತಪ್ಪಿದೆ ಹೇಳು? ಸಾಕು, ಸುಮ್ಮನೆ ಇರ್ರಿ. ಅಲ್ಲ ಕಣ್ರಿ, ಇಡೀ ಮನೆ ಜವಾಬ್ದಾರಿನ ನೀವು ತಾನೇ ತಗೊಂಡಿರೋದು. ದುಡಿತಾ ಇರೋರು ನೀವು, ಈ ಮನೆ ಕಷ್ಟಪಡ್ತಾ ಇರೋರು ನೀವು. ಅಪ್ಪ ಅಮ್ಮಂಗೆ ಏನಾದ್ರೂ ಕಾಯಿಲೆ ಕಸಾಲೆ ಏನೇ ಬಂದ್ರೂ ನೋಡೋರು ನೀವು. ಎಲ್ಲ ಖರ್ಚು ನಿಮ್ಮ ಮೇಲೆ ತಾನೇ ಇರೋದು. ನಿಮ್ಮ ತಮ್ಮ ಏನ್ ನೋಡ್ತಾರೆ? ಬರೀ ಅವ್ರ ಹೆಂಡತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಅವ್ರ ಹೆಂಡತಿ ಬಗ್ಗೆ ಯೋಚನೆ ಮಾಡಿದಕ್ಕೇನೆ ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಇಬ್ಬರೇ ಇರೋದು. ನೀವು ನೋಡಿದ್ರೆ ಅವರಿಗೋಸ್ಕರ ಮನೆ ಭಾಗ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಅಂತಿದ್ದೀರಲ್ಲ. ಈ ಮನೆಗೆ ಏನ್ ಮಾಡಿದ್ದಾರೆ ಅಂತ ಅವ್ರಿಗೆ ಕೊಡ್ಬೇಕು? ನೋಡ್ರಿ, ನಾನ್ ಬಂದಾಗಿಂದನು ಇಡೀ ಮನೆ ಜವಾಬ್ದಾರಿ ನಾನೇ ತಗೊಂಡಿರೋದು. ಕಸ ಮುಸ್ರೆ ಎಲ್ಲಾನು ನಾನೇ ಮಾಡ್ಬೇಕು. ನಿಮ್ ನಾದ್ನಿ ಒಂದು ಕೆಲ್ಸನೂ ಮಾಡ್ದೋಳಲ್ಲ. ಹಾಗಿರುವಾಗ ಈ ಮನೇಲಿ ಪಾಲ್ ಕೊಡೋದಕ್ಕೆ ನಾನು ಒಪ್ಪೋದೇ ಇಲ್ಲ. ನೋಡ್ರಿ, ಈ ಮನೇಲಿ ನೀವು ದುಡ್ದಿರೋ ದುಡ್ಡೇ ಇರೋದು. ನಿಮ್ ತಮ್ಮ ಬರೀ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಇದ್ದೋರೆ ಹೊರತು ಒಂದ್ ನಯಾ ಪೈಸೆನೂ ದುಡ್ದು ಈ ಮನೆಗೆ ಅಂತ ತಂದಾಕಿಲ್ಲ. ಹಾಗಿರುವಾಗ ನೀವು ಕಷ್ಟಪಟ್ಟು ದುಡ್ದಿರೋದನ್ನ ಸುಮ್ಮನೆ ಅವ್ರಿಗೆ ಯಾಕೆ ಕೊಡ್ಬೇಕು? ನೋಡಿ, ನಿಮ್ ತಂದೆ ತಾಯಿಗೆ ನೀವೇ ಬಾಯ್ ಬಿಟ್ಟು ಹೇಳಿ, ನಾನು ಈ ಮನೇಲಿ ಒಂದ್ ನಯಾ ಪೈಸೆನೂ ತಮ್ಮನಿಗೆ ಕೊಡೋದಿಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಂತ. ನಾವುಗಳು ಹೊಟ್ಟೆ ಬಟ್ಟೆ ಕಟ್ಟಿ ರಟ್ಟೆ ಜಪ್ಪಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು. ಆದ್ರೆ ನಿಮ್ ತಮ್ಮ ಆರಾಮಾಗಿ ಇದನ್ನೆಲ್ಲ ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪ ತೆಪ್ಪಗಿರೋದಕ್ಕೆ ಹೇಳಿ. ಈ ವಿಷಯದ ಬಗ್ಗೆ ನೀವೇ ಸ್ವಲ್ಪ ಮಾತಾಡಿ. ಅದು ಅಲ್ಲದೆ ನೀವು ಫಾರಿನ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಿ. ಏನೋ ಹಣದ ಸಮಸ್ಯೆ ಅಂತ ತಾನೇ ನೀವು ಸ್ಟಾಪ್ ಮಾಡಿರೋದು. ಇವಾಗ ಹೇಗೋ ಈ ಆಸ್ತಿ ಮನೆ ಎಲ್ಲಾನು ಇದೆಯಲ್ಲ,
ಅದನ್ನೇ ಮಾರ್ಬಿಟ್ಟು ಅದೇ ದುಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಪ್ಪ ಅಮ್ಮನ ನಿಮ್ ಜೊತೆಗೆ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಆಯ್ತು. ಏನಿವಾಗ? ನೋಡ್ರಿ, ನಮಗೂ ಮಕ್ಕಳು ಮರಿ ಅಂತ ಇದ್ದಾರೆ, ಅವ್ರ ಭವಿಷ್ಯನೂ ನೋಡ್ಬೇಕಾಗತ್ತೆ. ನೀವು ದುಡ್ದಿರೋದೆಲ್ಲ ನಿಮ್ ತಮ್ಮನಿಗೆ ಕೊಟ್ರೆ ನನ್ನ ಮಕ್ಕಳ ಭವಿಷ್ಯ ಮುಂದೆ ಏನಾಗ್ಬೇಕು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದೆ ಸ್ಟೋರಿ ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.